Watch India's largest kids library only on Jio Hotstar. Download the app now. ಅಲ್ಲಿ ನೋಡಿ ಹೆಲಿಕಾಪ್ಟರ್. ಇದೇನ್ ಸ್ಪ್ರೇ ಮಾಡ್ತಿದ್ದೀರಾ ನೀವೆಲ್ಲ? ಸೊಳ್ಳೆಗಳಿಗೋಸ್ಕರ ಸ್ವಲ್ಪ ಹೊತ್ತಲ್ಲಿ ಎಲ್ಲನೂ ನಾರ್ಮಲ್ ಆಗ್ಬಿಡುತ್ತೆ. ಯಾರು ನೀವೆಲ್ಲ? ಎಲ್ರನ್ನೂ ಬಿಟ್ಬಿಡಿ. ನೀವೇ ಎಲ್ಲರನ್ನು ಬಿಡಿಸ್ಕೊಂಡೋಗಿ ಅಂಕಲ್. ಹಲೋ ಲಡ್ಡು ಸಿಂಗ್ ಸರ್, ಯಾರೋ ಸ್ವಲ್ಪ ಜನ ಬಂದು ಎಲ್ಲಾ ಜನರನ್ನ ಇಲ್ಲಿ ಅನ್ಕಾನ್ಶಿಯಸ್ ಮಾಡಿ ಎಲ್ರಿಗೂ ಎತ್ತಾಕೊಂಡು ಹೋಗ್ತಿದ್ದಾರೆ. ಈ ಹೊಗೆ ಎಲ್ಲಿಂದ ಬರ್ತಿದೆ? ಅಯ್ಯೋ ನನ್ ಕತ್ತೇನು. ಹಲೋ, ಏನಾಯ್ತಲ್ಲಿ? ಹಲೋ, ನನ್ಗನ್ಸುತ್ತೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಹಲೋ ಶಿವ, ಹೇಳಿ ಲಡ್ಡು ಸಿಂಗ್ ಸರ್. ಮಾರ್ಕೆಟ್ ನಲ್ಲಿ ಒಂದಷ್ಟು ಜನ ಬಂದು ಎಲ್ರನ್ನೂ ಕಿಡ್ನಾಪ್ ಮಾಡ್ತಾ ಇದ್ದಾರಂತೆ. ಸರಿ ಲಡ್ಡು ಸಿಂಗ್ ಸರ್, ನಾನು ಈಗಲೇ ಬರ್ತೀನಿ. ಎಲ್ಲಿದ್ದೀಯಾ ಜಯರಾಮ? ಬೇಗ ಹೊರಡು, ನಾವು ಮಾರ್ಕೆಟ್ಗೆ ಹೋಗ್ಬೇಕು. ಸರಿ ಸರ್. ಅಂಕಲ್, ಎಲ್ರನ್ನೂ ಇವಾಗ್ಲೇ ಬಿಟ್ಬಿಡಿ. ಮಗು ಸುಮ್ಮನೆ ಓಡು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ತಾತನು ಹೆಲಿಕಾಪ್ಟರ್ ಅಲ್ಲಿದ್ದಾರೆ. ಬೇಗ ಓಡಿ, ಹೆಲಿಕಾಪ್ಟರ್ ಹತ್ತಿ. ಆದೆ ಯೋಡಿ, ಬೇಗ ಶಿವನ ಕರ್ಕೊಂಡ್ ನಡೀರಿ, ಬೇಗ ಮಾಡಿ. ಶಿವ, ಎದ್ದೇಳು ಶಿವ. ಏನಾಯ್ತು ಶಿವ? ಅವರೆಲ್ಲ ಎಲ್ಲಿ ಹೋದ್ರು? ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಶಿವಾಗೆ ತಲೆ ತಿರುಗಿದೆ ಅಷ್ಟೇ. ಬೇಗ ಡಾಕ್ಟರ್ ಹತ್ರ ಕರ್ಕೊಂಡ್ ನಡೀರಿ. ನಡೀರಿ ನಡೀರಿ. ಸ್ವಾಗತ ಸ್ವಾಗತ ಸ್ವಾಗತ. ರಾಣಾ ಬಹದ್ದೂರ್ನ ಐಲ್ಯಾಂಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ಯಾರು ನೀವೆಲ್ಲ? ಎಲ್ರನ್ನೂ ಬಿಟ್ಬಿಡಿ. ನಮ್ನೆಲ್ಲ ಇಲ್ಲಿಗೆ ಹಿಡ್ಕೊಂಡ್ ಬಂದು ನೀವು ಸ್ವಾಗತ ಮಾಡ್ತಾ ಇದ್ದೀರಾ. ನಿಮಗೆ ವಯಸ್ಸಾಗೋಗಿದೆ. ಇಲ್ಲ ಅಂದಿದ್ರೆ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿ ಸ್ವಾಗತ ಮಾಡ್ತಿದ್ದೆ. ಸರಿ, ನಾನು ಈ ಐಲ್ಯಾಂಡ್ ನ ಮಾಲೀಕ. ಮತ್ತೆ ಇವತ್ತಿಂದ ನೀವೆಲ್ಲರೂ ನನ್ನ ಫ್ಯಾಮಿಲಿಯ ಮೆಂಬರ್ಸ್ಗಳು. ಇಲ್ಲಿಂದ ಎಷ್ಟು ದೂರದವರೆಗೂ ನಮಗೆ ಕಾಣುತ್ತೋ ಅದೆಲ್ಲನೂ ನನ್ನ ಪ್ರಾಪರ್ಟಿನೇ. ನೀವ್ ಎಲ್ಲರೂ ಇಲ್ಲಿ ಸುಖ ನೆಮ್ಮದಿಯಿಂದ ಇರಿ. ಬೇಕು ಅಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಇಲ್ಲಿ ಕರಿಬಹುದು. ನಾವೆಲ್ಲರೂ ಕೂಡ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ತರ ಇರೋಣ. ನಾವ್ ಅವ್ರನ್ನಿಲ್ಲಿ ಕರ್ಸಲ್ಲ. ನಾವೀಗ ಮನೆಗೆ ಹೋಗ್ಬೇಕು. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ನೀವು ಹೋಗ್ಬಹುದು.
ಅಯ್ಯಯ್ಯ ನಾವೇ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಾವಿಬ್ರು ಅವರ ನೇಬರ್ಸು. ಸರಿ ನೀವೀಗ ಹೋಗ್ಬೇಕು ಅಂತಿದ್ರೆ ಹೋಗಬಹುದು. ಯಾರಿಗೂ ಯಾವುದೇ ರೀತಿ ಬಲವಂತ ಇಲ್ಲ. ಶಂಕರ, ಇವ್ರಿಗೆಲ್ಲ ರಬ್ಬರ್ನ ಬೋಟನ್ನ ಕೊಟ್ಬಿಡಿ. ಮತ್ತೆ ಯಾವುದೇ ಕಾರಣಕ್ಕೂ ಮರ್ಯಾದೆ ಕಡಿಮೆ ಆಗ್ಬಾರ್ದು. ಬಾಯ್ ಬಾಯ್. ಎಲ್ರೂ ಚೆನ್ನಾಗಿ. ಟಾಟಾ ಟಾಟಾ. ನಮ್ ಜೀವ ಒಂದು ಉಳ್ಕೊಂಡ್ಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಸ್ವಾಮಿ, ಬೇಗ ಬೇಗ ನಾವಿಲ್ಲಿಂದ ಹೋಗ್ಬೇಕು. ನಾವು ವೇದ ಸಿಟಿನ ತಲುಪಬೇಕು. ಅಯ್ಯೋ, ಏನಿದು ಇದೇನಿದು? ಅಯ್ಯೋ, ನಮ್ ದೋಣಿ ಮುಳುಗ್ತಾ ಇದೆ. ಅಯ್ಯೋ, ಇದೇನಾಗಿದೆ? ಅಯ್ಯೋ, ನೋಡಿ ಶಾರ್ಕ್. ಶಾರ್ಕ್ ಸಿಕ್ಕೊಡ್ತಿದೆ. ಅಯ್ಯೋ, ಕಬಡ್ಡಿ ಕಬಡ್ಡಿ. ಶಾರ್ಕ್ ಇದೆ ನೀರಲ್ಲಿ. ಶಾರ್ಕ್. ಆಸೆ ಈಗ ನಿರಾಸೆ ಆಯ್ತಾ? ನಾವು ಹೋಗೋದಿಲ್ಲ, ನಾವು ವಾಪಸ್ ಹೋಗೋದಿಲ್ಲ. ರಾಣ ಬಹದ್ದೂರ್ಗೆ ನೋಡಿ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರಿಂದ ಎಲ್ರು ಬೇಗ ಹೇಳ್ಬಿಡಿ ಯಾರ್ಯಾರು ನನ್ನ ಈ ಫ್ಯಾಮಿಲಿ ಐಲ್ಯಾಂಡ್ ನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ನಾನಿಲ್ಲೇ ಇರ್ತೀನಿ. ತುಂಬಾನೇ ಅದ್ಭುತ. ಇವತ್ತಿಂದ ನೀವೆಲ್ಲರೂ ನಾನು ಪ್ರೀತಿಯಿಂದ ಮಾಡಿರುವಂತಹ ಫ್ಯಾಮಿಲಿ ಐಲ್ಯಾಂಡ್ ನ ಮೆಂಬರ್ಗಳು. ಯಾಕಂದ್ರೆ ನಾನೇ ಮುಖ್ಯಸ್ಥ. ಮತ್ತೆ ನಾನು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ವಿವಿಧ ರೀತಿಯ ಕೆಲಸವನ್ನ ಕೊಡೋನಿದ್ದೇನೆ. ಎಲ್ರು ನನ್ನ ಜೊತೆಲಿ ಹೇಳಿ, ಹ್ಯಾಪಿ ಫ್ಯಾಮಿಲಿ ಜಿಂದಾಬಾದ್. ಈಗ ತುಂಬಾ ಖುಷಿ ಆಯ್ತು. ನೀವು ಈಗ ಎಲ್ಲರೂ ಇಲ್ಲಿರೋ ಒಂದೊಂದು ಕ್ಯಾಪ್ ಅನ್ನು ತಗೊಂಡು ಹಾಕೊಳ್ಳಿ. ಇದರಲ್ಲಿ ಕ್ಯಾಮ್ರಾ ಅಳವಡಿಸಿದ್ದೀನಿ. ನನಗೆ ಪ್ರತಿ ಕ್ಷಣವೂ ತಿಳ್ಕೊತಾ ಇರಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ. ಪ್ಲೀಸ್ ಅದನ್ನ ತೆಗಿಬಾರ್ದು, ಯಾಕಂದ್ರೆ ಶಾಕ್ ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಲಡ್ಡು ಸಿಂಗ್ ಸರ್, ಆ ಹೆಲಿಕಾಪ್ಟರ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗಿತ್ತು. ಖಂಡಿತ ಮುಂದೆ ಯಾವ್ದಾದ್ರು ಐಲ್ಯಾಂಡ್ ಇರುತ್ತೆ. ಲಡ್ಡು ಸಿಂಗ್ ಸರ್, ಮುಂದೆ ಒಂದು ಐಲ್ಯಾಂಡ್ ಕಾಣಿಸ್ತಾ ಇದೆ. ಅದನ್ನ ಬಿಟ್ರೆ ದೂರದ ತನಕ ಒಂದ್ ಐಲ್ಯಾಂಡ್ ಕೂಡ ಕಾಣಿಸ್ತಾ ಇಲ್ಲ. ಎಸ್, ಅಲ್ಲೊಂದು ಹೆಲಿಕಾಪ್ಟರ್ ಕೂಡ ಹಾರೋದು ಕಾಣಿಸ್ತಾ ಇದೆ. ಇದೇ ಐಲ್ಯಾಂಡ್ ಅನ್ಸುತ್ತೆ. ಎಲ್ಲರೂ ಅಲ್ಲೇ ಇರ್ಬೋದು, ನಡೀರಿ. ಶಿವ, ಕತ್ತಲಾಗಿದೆ. ಅವರು ನಮ್ಮನ್ನ ನೋಡೋಕ್ಕಾಗಲ್ಲ. ಆದ್ರೆ ನಾವು ಮೋಟಾರ್ ಬೋಟ್ ಇಂದ ಅಲ್ಲಿಗೆ ಹೋದ್ರೆ ಇದ್ರ ಎಂಜಿನ್ ಸೌಂಡ್ ಇಂದ ನಾವ್ ಅಲ್ಲಿಗೆ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಡೋಂಟ್ ವರಿ ರೇವಾ, ನನ್ನ ಹತ್ರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಲಡ್ಡು ಸಿಂಗ್ ಸರ್, ಈ ಮೋಟಾರ್ ಬೋಟ್ ನ ಆಫ್ ಮಾಡ್ಬಿಡಿ. ಮತ್ತೆ ನಿಮ್ಮ ಯೂನಿಫಾರ್ಮ್ ನ ಚೇಂಜ್ ಮಾಡಿ ನಿಮ್ಮ ಪ್ರೈವೇಟ್ ಡ್ರೆಸ್ ಅಲ್ಲಿ ಬನ್ನಿ. ಇಲ್ಲ ಅಂದ್ರೆ ನಿಮ್ಮ ನೋಡ್ತಿದ್ದಂಗೆ ಅವರು ಕಂಡು ಹಿಡಿದು ಬಿಡ್ತಾರೆ. ಓಕೆ ಶಿವ. ಹಾ, ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್,
ನನಗೆ ಇಷ್ಟ ಏನು ಅಂದ್ರೆ ನನ್ನ ಫ್ಯಾಮಿಲಿನವರು ಎಲ್ಲರೂ ಫಿಸಿಕಲಿ ಫಿಟ್ ಆಗಿರ್ಬೇಕು ಅನ್ನೋದು. ಯಾರ್ಯಾರು ಮಾರ್ನಿಂಗ್ ಎಕ್ಸಸೈಸ್ ನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮ ಕೈಗಳನ್ನ ಎತ್ತಿ ನೋಡೋಣ. ತೇಜ, ಇವ್ರಿಗೆ ರಬ್ಬರ್ ಬೋಟ್ ಅನ್ನ ಅರೇಂಜ್ ಮಾಡ್ತೀಯಾ? ನಾನು ಹೇಳಿದ ಅರ್ಥ ಆಯ್ತು ತಾನೆ? ನಾವು ಫಿಟ್ ಆಗಿರ್ಬೇಕು, ನಾವು ವಾಪಸ್ ಹೋಗೋದಿಲ್ಲ, ನಾವು ಫಿಟ್ ಆಗಿರ್ಬೇಕು. Oh, very good. I love my family. Come on, guys. ಹಾಗೆ 1 2 1 2. Come on, march. ಹಾಗೆ. ಅಯ್ಯೋ, ನನಗೂ ಓಡೋದಕ್ಕೆ ಆಗ್ತಾ ಇಲ್ಲ. ಓಡಿ ಬೇಗ. ಹಾ. ತಾತ, ಹೇಗಿದ್ದೀರಾ ತಾತ? ಶಿವ ನೀನ್ ಬಂದ್ಬಿಟ್ಯಾ? ನಾವಿನ್ನು ಉಳ್ಕೊಂಡ್ವಿ ನೋಡು. ಈ ಜಾಗಕ್ಕೆ ಕರ್ಕೊಂಡ್ ಬಂದು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂತ. ಅಯ್ಯೋ ಲಡ್ಡು ಸಿಂಗ್ ಸರ್, ನೀವು ಆ ಮನುಷ್ಯನ ಅರೆಸ್ಟ್ ಮಾಡ್ಬಿಡಿ ಪ್ಲೀಸ್. ನಿಮ್ಮನ್ನ ಬೇಡ್ಕೋತೀನಿ ಪ್ಲೀಸ್. ನಮ್ಮನ್ನ ಅವರು ಬಂದಿ ಹಾಕ್ಸಿದ್ದಾರೆ. ಹಾಗಾದ್ರೆ ಇನ್ನೊಂದಷ್ಟು ಜನ ಗೆಸ್ಟ್ ಬಂದಿದ್ದಾರೆ. ಮತ್ತೆ ಶಾಪ್ ನಂಬರ್ 45 ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ಸತ್ತೆ. ಈ ಮನುಷ್ಯ ಹೆಸರಿನ ತರಾನೇ ಇದ್ದಾನೆ ಅನ್ಸುತ್ತೆ. ಹೆದರ್ಸಿ ಫ್ಯಾಮಿಲಿ ಮಾಡ್ತಿದ್ದಾನೆ. ನಮಸ್ಕಾರ ಎಲ್ಲರಿಗೂ. ನನಗನ್ಸತ್ತೆ ಶಾಪ್ ನಂಬರ್ 45 ನ ವ್ಯಕ್ತಿಗೆ ಖುಷಿ ಇಲ್ಲ ಅಂತ. ಸ್ವಾಮಿ ಅಂಕಲ್, ಶಾಪ್ ನಂಬರ್ 45 ನಿಮ್ಮ ಅಂಗಡಿನಾ? ಅಯ್ಯಯ್ಯೋ, ಈಗ ವಿಷಯ. ಅಯ್ಯೋ ಇಲ್ಲ ರಾಣಾ ಸರ್ ಅವರೇ, ನೋಡಿ ನಾವು ಚೆನ್ನಾಗಿದ್ದೀವಿ, ನಾವು ಖುಷಿಯಾಗಿದ್ದೀವಿ, ನಾವು ನಗ್ತಾ ಇದ್ದೀವಿ ನೋಡಿ ನೀವೇ. ನಾವು ತುಂಬಾ ಖುಷಿಯಾಗಿದ್ದೀವಿ. ಇದಲ್ವಾ ಮಾತು ಅಂದ್ರೆ? ಸರಿ, ಈಗ ಲಂಚ್ ಟೈಮ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಡಿನ್ನರ್ ಟೇಬಲ್ಗೆ ಬಂದ್ಬಿಡಿ. ಲಂಕಾ ಡಂಕಾ, ಹೋಗಿ ಅವರನ್ನ ಸ್ವಾಗತ ಮಾಡಿ. ಇದೆಲ್ಲ ಏನು ಶಿವ? ರೇವಾ, ಇದೆಲ್ರೂ ಖುಷಿ ಅಲ್ಲ, ಇದು ಭಯ. ತಾತ, ನೀವೆಲ್ಲ ಹೊರಡಿ, ನಾವೇನಾದ್ರೂ ಮಾಡ್ತೀವಿ. ಓಲ್ಡ್ ಮ್ಯಾನ್, ಏನು ಜನಗಳ ಜೊತೆ ಕುಸು ಅಂತ ಮಾತಾಡ್ತಾ ಇದೀಯ ನೀನು? ಅಂಕಲ್, ದೊಡ್ಡವ್ರಿಗೆ ನೀವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಮಗು, ನಾನು ಮರ್ಯಾದೆಯಿಂದಲೇ ಮಾತಾಡ್ತಾ ಇದ್ದೀನಿ. ಮತ್ತೆ ಮಗು, ನೀನಿಲ್ಲೇನ್ ಮಾಡ್ತಾ ಇದೀಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಬೇಗ ನಡೀರಿ, ನಾವೆಲ್ಲಾದ್ರೂ ಬಚ್ಚಿಟ್ಕೋಬೇಕು. ಅವ್ರ ಕಡೆಯವರು ನಮ್ಮನ್ನ ಕಂಡು ಹಿಡಿಬಾರ್ದು. ಹಾ ಹೌದು. ಸ್ನೇಹಿತರೆ, ನಮ್ಮ ನಡುವೆ ಕರೀದೆ ಬಂದಿರುವಂತಹ ಒಂದಷ್ಟು ಅತಿಥಿಗಳಿದ್ದಾರೆ. ಅವರು ಬರ್ತಿದ್ದ ಹಾಗೇನೆ ಎಲ್ಲ ಒಡೆದಾಟ ಬಡ್ದಾಟ ಶುರು ಮಾಡಿದ್ದಾರೆ. ನನ್ನ ಈ ಐಲ್ಯಾಂಡ್ ಒಂದು ಫ್ಯಾಮಿಲಿ ಐಲ್ಯಾಂಡ್. ನಾವೆಲ್ರೂ ಇಲ್ಲಿ ಪ್ರೀತಿಯಿಂದ ಇರ್ಬೇಕು ಅನ್ಕೊಂಡಿದ್ದೀವಿ. ಯಾರಿಗಿಲ್ಲಿ ಒಡೆದಾಟದ ಆಸೆ ಇದೆಯೋ ಅವರು ಈ ಒಂದು ಸ್ಟೇಡಿಯಂ ನಲ್ಲಿ ಬಂದು ಪೂರ್ತಿ ಮಾಡ್ಕೋಬಹುದು. ನಮ್ಮೆಲ್ಲರ ಎಂಟರ್ಟೈನ್ಮೆಂಟ್ ಕೂಡ ಆಗ್ಬಿಡುತ್ತೆ. ಓಕೆ, ಸ್ಟಾರ್ಟ್ ದ ಫೈಟ್. ಶಿವ, ನೀನ್ ಚಿಂತೆ ಮಾಡ್ಬೇಡ. ಇಂಥ ಪೈಲ್ವಾನ್ಗಳಿಗೆಲ್ಲ ಈ ಲಡ್ಡು ಸಿಂಗ್ ಹೆದರೋದಿಲ್ಲ. ನಾನ್ ಇವ್ರನ್ನ ನೋಡ್ಕೋತೀನಿ. ನೀನೀಗ ಫೈಟ್ ಶುರು ಮಾಡು, ನಾನ್ ನಿನ್ ಹಿಂದೆ ನಿಂತ್ಕೋತೀನಿ. ಮಗು, ಈ ಕಡೆ ಹೊರಟೋಗು. ಏಟ್ ಬೀಳುತ್ತಿಲ್ಲ ಅಂದ್ರೆ ಮಗು ಅಂತ ಕರಿಬೇಡಿ ಅಂಕಲ್.
ಅಂಕಲ್ ಹಾ ಅಂಕಲ್ ಎಲ್ಲಿ ಹೋದ್ರು? ನಾನು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತೀನಿ. ಫೈಟ್ ನನಗಿಷ್ಟ ಇಲ್ಲ. ನಾನೊಂದು ಫ್ಯಾಮಿಲಿ ಐಲ್ಯಾಂಡ್ ನ ಮಾಡಿದ್ದೀನಿ. ಅದರಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಏನಂತೀರಾ ಬ್ರದರ್ಸ್? ಖುಷಿಯಾಗಿದ್ದೀರೋ ಇಲ್ವೋ? ಇಲ್ಲ ಅಂತಂದ್ರೆ ಮನೆಗೆ ಹೋಗ್ಬಿಡಿ. ಅವರು ಭಯದಿಂದ ಹೇಳ್ತಿರೋದು. ನೀವು ಇವ್ರೊಳಗಡೆ ಭಯ ಅನ್ನೋ ಒಂದು ವಸ್ತುನ ತುಂಬಿದ್ದೀರಾ. ಈ ಹುಡುಗ ನನ್ನ ಹಿಂದೆನೆ ಬಿದ್ದಿದ್ದಾನಲ್ಲಪ್ಪ. ಈ ಮಗು ನನ್ನ ಹಿಂದೆ ಬೀಳೋದಿಲ್ಲ ಅನ್ಸತ್ತೆ. ನಿಮಗ್ ಗೊತ್ತಿದ್ಯಾ ನಾನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ? ಆದ್ರೆ ನಿಮ್ಗನ್ಸುತ್ತೆ ನಾನು ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ ಅಂತ. ಖಂಡಿತ ಇಲ್ಲ. ಒಬ್ಬನೇ ಜೀವಿಸ್ತಾ ಇದ್ದೆ ನಾನು, ಏಕಾಂಗಿಯಾಗಿ. ಜನಗಳನ್ನೆಲ್ಲ ನೋಡಿ ನನಗೆ ತುಂಬಾ ಬೇಸರವಾಗ್ತಾ ಇತ್ತು. ನನಗೆ ನನ್ನ ಫ್ಯಾಮಿಲಿ ಇದ್ದಿದ್ರೆ, ನನ್ನ ಜನಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆಗ ನನ್ನ ಜೀವನನ ಖುಷಿಯಾಗಿ ಅನುಭವಿಸ್ಬೋದು ಅಂತ. ಆದ್ರೆ ಆ ರೀತಿ ಆಗ್ಲಿಲ್ಲ. ಮತ್ತೆ ಯಾರು ನನ್ನನ್ನ ತನ್ನವರನ್ನಾಗಿ ಮಾಡ್ಕೊಳ್ಳಿಲ್ಲ. ನನ್ನನ್ನ ಕಡೆಗಣಿಸಿದ್ರು. ಆಗ ನನಗೆ ಕೋಪ ಬಂತು. ನಾನು ಸಿಕ್ಕಾಪಟ್ಟೆ ದುಡ್ಡನ್ನ ದುಡ್ದೆ ಮತ್ತೆ ಈ ಐಲ್ಯಾಂಡ್ ನ ಕೊಂಡ್ಕೊಂಡೆ. ನಿಮ್ಮಂತ ಜನಗಳನ್ನ ಕಿಡ್ನಾಪ್ ಮಾಡಿ ಇಲ್ಲಿ ತಗೊಂಡ್ ಬಂದೆ. ನನ್ನ ಒಂದು ಸುಂದರವಾದ ಫ್ಯಾಮಿಲಿನ ಮಾಡ್ಕೊಂಡೆ. ಆದ್ರೆ ಶಿವ, ನೀನ್ ನನ್ನ ಎಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟೆ. ಅಂಕಲ್, ಜನರನ್ನ ಪ್ರೀತಿಯಿಂದ ಟ್ರೀಟ್ ಮಾಡ್ಬೇಕಾಗತ್ತೆ, ಭಯದಿಂದ ಅಲ್ಲ. ಫ್ಯಾಮಿಲಿ ಆಗೋದು ಪ್ರೀತಿಯಿಂದ, ಭಯದಿಂದ ಅಲ್ಲ. ಜೈಲಿಂದ ವಾಪಸ್ ಬಂದು ಮತ್ತೆ ಪ್ರಯತ್ನ ಮಾಡಿ. ನೀವೀಗ ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ನನ್ನನ್ನು ಕ್ಷಮಿಸಿ. ನಾನು ನನ್ನ ಶಕ್ತಿಯಿಂದ ಫ್ಯಾಮಿಲಿನ ರೂಪಿಸ್ಕೊಳ್ಳೋದಕ್ಕೆ ನೋಡ್ದೆ. ನಾನು ಜೈಲಿಂದ ವಾಪಸ್ ಬಂದು ಪ್ರೀತಿಯಿಂದ ಎಲ್ಲರನ್ನು ಸಂಪಾದನೆ ಮಾಡ್ತೇನೆ. Watch India's largest kids library only on Jio Hotstar. Download the app now.